ರಣಗಲ್ಲು ಈ ಹೆಸರಲ್ಲಿ ಏನೋ ಒಂಥರ ಪವರ್ ಇದೆ ಅಲ್ವಾ. ಫಸ್ಟ್ ಆಫ್ ಆಲ್ ಬಿಲೇಟೆಡ್ ಹ್ಯಾಪಿ ಬರ್ಡೇ ಟು ಒನ್ ಅಂಡ್ ಓನ್ಲಿ ಕರುನಾಡ ಚಕ್ರವರ್ತಿ ನಮ್ಮ ಶಿವಣ್ಣ. ತುಂಬಾ ದಿನಗಳಿಂದ ಅಭಿಮಾನಿಗಳು ಕಾಯ್ತಾ ಇದ್ದಂತಹ ಭೈರತಿ ರಣಗಲ್ ಸಿನಿಮಾದಿಂದ ಒಂದು ಬಿಗ್ ಬರ್ತ್ಡೇ ಅಪ್ಡೇಟ್ ಬಂದಿದೆ. 1 ನಿಮಿಷ 37 ಸೆಕೆಂಡ್ ನ ವರ್ಡಿಕ್ಟ್ ಅನ್ನುವಂತಹ ಒಂದು ಚಿಕ್ಕ ಟೀಸರ್ ನ ನರ್ತನ್ ಅವರ ಭೈರತಿ ರಣಗಲ್ ಟೀಮ್ ಬರ್ತ್ಡೇ ಪ್ರಯುಕ್ತ ರಿಲೀಸ್ ಮಾಡಿದ್ದು. ಈ ಆಕ್ಷನ್ ಗ್ಲಿಮ್ಸ್ ನೋಡಿ ನಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಕಡಕ್ ಸಿನಿಮಾ. ಟೀಸರ್ ಹೈಲೈಟ್ಸ್. ಟೀಸರ್ ಅಂತ ಹೇಳೋ ಬದಲು ಭೈರತಿ ರಣಗಲ್ ವರ್ಡಿಕ್ಟ್ ಅನ್ನೋ ಹೆಸರಲ್ಲಿ ವಿಡಿಯೋನ ರಿಲೀಸ್ ಮಾಡಿದ್ದಾರೆ. ವರ್ಡಿಕ್ಟ್ ಅಂದ್ರೆ ಜಡ್ಜ್ಮೆಂಟ್ ಅನ್ನೋ ಅರ್ಥ ಬರುತ್ತೆ. ಸೊ ಇದು ಭೈರತಿ ರಣಗಲ್ ನ ಜಡ್ಜ್ಮೆಂಟ್ ನ ಒಂದು ಗ್ಲಿಮ್ಸ್ ಅಂತ ಹೇಳ್ಬೋದು. ನರ್ತನ್ ನಿರ್ದೇಶನದ ಡೆಬ್ಯೂ ಸಿನಿಮಾ ಬಂದು ಮಫ್ತಿ. ಆ ಸಿನಿಮಾದ ಮೇಜರ್ ಹೈಲೈಟ್ ಹಾಗೂ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದು ಶಿವಣ್ಣ ಅವರ ಪವರ್ಫುಲ್ ಭೈರತಿ ರಣಗಲ್ ಪಾತ್ರ. ಈ ಪಾತ್ರಕ್ಕೆ ಸಿನಿಮಾದಲ್ಲಿ ಸ್ಕ್ರೀನ್ ಸ್ಪೇಸ್ ಕಡಿಮೆ ಇದ್ರು ಕೂಡ ರಣಗಲ್ನ ಪಾತ್ರಕ್ಕೆ ಆಡಿಯನ್ಸ್ ಫಿದಾ ಆಗೋಗ್ಬಿಟ್ಟಿದ್ರು. ಭೈರತಿ ರಣಗಲ್ನ ಒಂದು ಸ್ಟ್ಯಾಂಡ್ ಅಲೋನ್ ಸಿನಿಮಾ ಬರುತ್ತೆ, ಅದು ಭೈರತಿ ರಣಗಲ್ ರೈಸ್ ಅಂಡ್ ರೂಲ್ ನ ಬಗ್ಗೆ ಇರುತ್ತೆ ಅನ್ನೋ ಅನೌನ್ಸ್ಮೆಂಟ್ ಮಫ್ತಿ ರಿಲೀಸ್ ಟೈಮ್ ಅಲ್ಲೇ ಬಂದಿತ್ತು. ಅದಾದ್ಮೇಲೆ ನರ್ತನ್ ಅವರು ಮಫ್ತಿ ತಮಿಳ್ ರೀಮೇಕ್ ಹಾಗೂ ಯಶ್-19 ನಲ್ಲಿ ಬ್ಯುಸಿ ಆಗಿದ್ರು. ಅದಕ್ಕಾಗಿ ಸುಮಾರು 3 ರಿಂದ 4 ವರ್ಷ ಟೈಮ್ ಸ್ಪೆಂಡ್ ಮಾಡಿದ್ರು. ಆದ್ರೆ ಅದಾಗ್ಲಿಲ್ಲ. ಕೊನೆಗೆ ಮತ್ತೆ ಭೈರತಿ ರಣಗಲ್ಗೆ ವಾಪಸ್ ಬಂದ್ರು. ಗೀತಾ ಪಿಕ್ಚರ್ಸ್ ಬ್ಯಾನರ್ ನಲ್ಲಿ ಅಂದ್ರೆ ಶಿವಣ್ಣ ಅವರ ಹೋಮ್ ಬ್ಯಾನರ್ ನಲ್ಲಿ ಅದ್ದೂರಿಯಾಗಿ ತಯಾರಾಗಿರುವಂತಹ ಭೈರತಿ ರಣಗಲ್ ಸಿನಿಮಾದ ಗ್ಲಿಮ್ಸ್ ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಬೆಂಕಿ ತರ ಇದೆ. ಆಕ್ಚುಲಿ ಭೈರತಿ ರಣಗಲ್ ಇದೇ ಆಗಸ್ಟ್ 15ಕ್ಕೆ ರಿಲೀಸ್ ಆಗ್ಬೇಕಿತ್ತು. ಆದ್ರೆ ಶೂಟಿಂಗ್ ಇತ್ತೀಚೆಗೆ ಮುಗಿದಿರೋದ್ರಿಂದ ಈ ಟೀಸರ್ ನಲ್ಲೇ ರಿವೀಲ್ ಮಾಡಿರೋ ಹಾಗೆ ಸೆಪ್ಟೆಂಬರ್ ನಲ್ಲಿ ರಿಲೀಸ್ ಆಗ್ತಿದೆ. ಆದ್ರೆ ಡೇಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ. ಈಗ ಟೀಸರ್ ನ ಮೇಜರ್ ಹೈಲೈಟ್ಸ್ ಬರೋಣ. ಟೀಸರ್ ನ ಸೆಂಟರ್ ಆಫ್ ಅಟ್ರಾಕ್ಷನ್ ಬಂದು ನಮ್ಮ ಶಿವಣ್ಣ. ಭೈರತಿ ರಣಗಲ್ ಬ್ಲಾಕ್ ಅಂಡ್ ಬ್ಲಾಕ್ ಅಟೈರ್ ಅಲ್ಲಿ ಆ ಖಡಕ್ ವಾಕಿಂಗ್ ಸ್ಟೈಲ್ ಅಲ್ಲಿ ಅವರ ಫೈರಿ ಐಸ್, ಆ ಕಣ್ಗಳು ಎಷ್ಟು ಪವರ್ಫುಲ್ ಆಗಿದೆ ಅಂದ್ರೆ ಅವರ ಕಣ್ಗಳೇ ಸಾಕು ವೈರಿಗಳ ಎದೆಲಿ ನಡ್ಕ ಹುಟ್ಸೋದಕ್ಕೆ. ಇವೆಲ್ಲದಕ್ಕೆ ಕಳಶ ಇಟ್ಟಾಗೆ ನಾನು ತಾಳ್ಮೆ ಕಳ್ಕೊಂಡಾಗೆಲ್ಲ ಎಷ್ಟೊಂದ್ ಜನ ತಲೆಗಳೇ ಕಳ್ಕೊಂಡಿದ್ದಾರೆ ಅನ್ನೋ ಒಂದು ಮಾಸ್ ಡೈಲಾಗ್ ಅಂತೂ ಚಿಂದಿ. ಥಿಯೇಟರ್ ನಲ್ಲಿ ಈ ತರದ ಮಾಸ್ ಡೈಲಾಗ್ ಗಳಿಗೆಲ್ಲ ಯಾವ ತರ ರೆಸ್ಪಾನ್ಸ್ ಬರ್ಬೋದು ಯೋಚನೆ ಮಾಡಿ. ಆಮೇಲೆ ಶಿವಣ್ಣ ಅವರು ಆ ರಾವಣನ 10 ತಲೆ ಇರುವಂತಹ ಬ್ಯಾಕ್ ಕವರ್ ಇರುವಂತಹ ಬುಕ್ ನ ಮುಚ್ಚಿ ಟೀಸರ್ ನ ಕೊನೆಯಲ್ಲಿ ಒಂದು ಕಡಕ್ ಲುಕ್ ಕೊಡ್ತಾರಲ್ಲ, ಅದಂತೂ ಗೋಲ್ಡ್. ಶಿವಣ್ಣ ಈ ಸ್ವಾಗ್ ಮತ್ತು ಆಟಿಟ್ಯೂಡ್ ಹಾಗೂ ಪವರ್ಫುಲ್ ಕಣ್ಣುಗಳನ್ನ ಸಿಕ್ಕಾಪಟ್ಟೆ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದು ಜೈಲರ್ ನಿರ್ದೇಶಕ ನೆಲ್ಸನ್. ಜೈಲರ್ ಸಿನಿಮಾದಲ್ಲಿ ಬರುವಂತಹ ಒಂದಷ್ಟು ಟೈಮ್ ಅಲ್ಲೇ ಶಿವಣ್ಣ ತಮ್ಮ ಸ್ಕ್ರೀನ್ ಸ್ಪೇಸ್ ಇಂದ ಇಡೀ ಇಂಡಿಯಾದ ಸಿನಿ ರಸಿಕರ ಮನವನ್ನ ಗೆದ್ದಿದ್ರು. ಇನ್ನು ಟೀಸರ್ ನ ಮತ್ತೊಂದು ಹೈಲೈಟ್ ಬಂದು ಸಿನಿಮಾಟೋಗ್ರಫಿ. ಪ್ರಶಾಂತ್ ನೀಲ್ ಹಾಗೂ ಮಫ್ತಿ ಪ್ಯಾಟರ್ನ್ ನಲ್ಲೇ ಸಿನಿಮಾದ ಲುಕ್ ಅಂಡ್ ಫೀಲ್ ಇದೆ. ಆ ಕಟ್ಸು, ಫ್ರೇಮ್ಸು, ಡಾರ್ಕ್ ಟೋನು, ಕಲರ್ ಪ್ಯಾಲೆಟ್ಸು ಎಲ್ಲವೂ ಹಾಗೆ ಇದೆ. ನವೀನ್ ಕುಮಾರ್ ಈ ಸಿನಿಮಾದ ಸಿನಿಮಾಟೋಗ್ರಫರ್. ಇವರು ಇದಕ್ಕೂ ಮುಂಚೆ ಮದಗಜ ಹಾಗೂ ಪ್ರೇಮಂ ಪೂಜ್ಯಂ ಸಿನಿಮಾಗಳಿಗೆ ಸಿನಿಮಾಟೋಗ್ರಫಿ ಮಾಡಿದ್ರು. ಆಕಾಶ್ ಅವರ ಎಡಿಟಿಂಗ್ ಕಟ್ಸ್ ಚೆನ್ನಾಗಿದೆ. ರವಿ ಬಸ್ರೂರ್ ಅವರಿಂದ ಇನ್ನೊಂದ್ ಸ್ವಲ್ಪ ಜಾಸ್ತಿನೇ ಎಕ್ಸ್ಪೆಕ್ಟ್ ಮಾಡಿದ್ವಿ ಅಂತ ಅನಿಸ್ತು. ತಲೆಯಲ್ಲಿ ಉಳಿಯೋ ತರ ಒಂದು ಬಿಜಿಎಂ ಮಾಡ್ತಾರೆ ಅಂತ. ಟೀಸರ್ ನಲ್ಲಿ ಅವರ ಬಿಜಿಎಂ ಚೆನ್ನಾಗಿದೆ, ಬಟ್ ನಮ್ ಬಾಯಿಗಳಲ್ಲೂ ಹಾಂಟ್ ಮಾಡೋ ತರ ಇದ್ದಿದ್ರೆ ನೆಕ್ಸ್ಟ್ ಲೆವೆಲ್ ಇರೋದು. ಅದನ್ನ ಟ್ರೈಲರ್ ಹಾಗೂ ಸಿನಿಮಾಗಾಗಿ ಇಟ್ಕೊಂಡಿರ್ಬೋದು, ಕಾದ್ ನೋಡೋಣ. ರೈಟಿಂಗ್ ಮತ್ತು ನಿರ್ದೇಶನದ ರೆಸ್ಪಾನ್ಸಿಬಿಲಿಟಿಯನ್ನ ನರ್ತನ್ ಸಿಕ್ಕಾಪಟ್ಟೆ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಅನ್ಸೋ ತರ ಟೀಸರ್ ಅಂತೂ ಇದೆ. ಹಾಗೆ ನರ್ತನ್ ಅವರ ವಿಷನ್ ಅನ್ನ ಸ್ಕ್ರೀನ್ ಮೇಲೆ ತರೋದಕ್ಕೆ ಬೇಕಿರೋದನ್ನೆಲ್ಲ ಶಿವಣ್ಣ ಅವರ ಹೋಮ್ ಬ್ಯಾನರ್ ಕೊಟ್ಟಿದೆ ಅನ್ನೋದು ಸ್ಕ್ರೀನ್ ಮೇಲೆ ಎದ್ದು ಕಾಣುತ್ತೆ. ಟೀಸರ್ ಒಂದಷ್ಟು ಕ್ವಶನ್ಸ್ ನ ಹುಟ್ಟಾಕತ್ತೆ. ಟೀಸರ್ ನಲ್ಲಿ ಬರೋ ಆ ಚಿಕ್ಕ ಹುಡುಗನೇ ಭೈರತಿ ರಣಗಲ್ಲ. ಇದು ಮಫ್ತಿಯ ಪ್ರೀಕ್ವೆಲ್ ಆಗಿರೋದ್ರಿಂದ ಮುರಳಿ ಅವರೇನಾದ್ರೂ ಸರ್ಪ್ರೈಸ್ ಕ್ಯಾಮಿಯೋ ಮಾಡಿರ್ಬೋದಾ? ಸಿನಿಮಾದ ಮೈನ್ ವಿಲನ್ ಕ್ಯಾರೆಕ್ಟರ್ ಯಾರು ಮಾಡಿರ್ಬೋದು? ಶಿವಣ್ಣ ಒಂದು ಶಾರ್ಟ್ ಅಲ್ಲಿ ಬ್ಲಾಕ್ ಬ್ಲೇಸರ್ ಹಾಕೊಂಡು ಲಾಯರ್ ಅಟೈರ್ ನಲ್ಲಿ ಯಾಕೆ ಕಾಣಿಸ್ಕೋತಾರೆ? ಹೀಗೆ ಸುಮಾರು. ಸಿನಿಮಾದಲ್ಲಿ ನಾಯಕಿಯಾಗಿ ಕಾಣಿಸ್ಕೊಂಡಿರುವಂತಹ ರುಕ್ಮಿಣಿ ವಸಂತ್ ಅವರ ಒಂದು ಗ್ಲಿಮ್ಸ್ ಅನ್ನು ಕೂಡ ಇದುವರೆಗೂ ಸಿನಿಮಾ ತಂಡ ಬಿಟ್ಕೊಟ್ಟಿಲ್ಲ. ಹಾಗೆ ಬೇರೆ ಸಪೋರ್ಟಿಂಗ್ ಆರ್ಟಿಸ್ಟ್ ಗಳ ಬಗ್ಗೆನೂ ಅಷ್ಟಾಗಿ ಬಿಟ್ಕೊಟ್ಟಿಲ್ಲ. ಇತ್ತೀಚಿನ ಎಲ್ಲಾ ಸಿನಿಮಾಗಳಲ್ಲೂ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂತಹ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು ಒಂದು ಕ್ಯಾರೆಕ್ಟರ್ ನ ಪ್ಲೇ ಮಾಡಿರೋದು ಬಿಟ್ರೆ ಬೇರೆ ಆರ್ಟಿಸ್ಟ್ ಗಳ ಬಗ್ಗೆ ಮಾಹಿತಿ ಇಲ್ಲ. ಒಟ್ಟಾರೆಯಾಗಿ ಹೇಳ್ಬೇಕು ಅಂದ್ರೆ ಟೀಸರ್ ಒಂದು ಇನಿಷಿಯಲ್ ಬಜ್ ಅನ್ನ ಕ್ರಿಯೇಟ್ ಮಾಡಿ ಒಂದು ಎಕ್ಸ್ಪೆಕ್ಟೇಷನ್ಸ್ ನ ಖಂಡಿತವಾಗ್ಲೂ ಹುಟ್ಟಾಕಿದೆ. ಶಿವಣ್ಣ ಅವರ ಭೈರತಿ ರಣಗಲ್ ಮಾಸ್ ಲುಕ್ ಗೆ ನಾವಂತೂ ಫಿದಾ ಆಗಿ ಸಿನಿಮಾ ನೋಡೋದಕ್ಕೆ ವೆಯ್ಟ್ ಮಾಡ್ತಾ ಇದೀವಿ. ಇನ್ನು ಸಿನಿಮಾದ ಟ್ರೈಲರ್ ಹಾಗೂ ಸಾಂಗ್ಸ್ ಗಳು ಬರೋದಿದೆ. ಹಾಗೆ ಈ ಸಿನಿಮಾ ಮಲ್ಟಿಪಲ್ ಲ್ಯಾಂಗ್ವೇಜ್ ಗಳಲ್ಲಿ ರಿಲೀಸ್ ಆಗ್ತಾ ಇದ್ದು ಪೋಸ್ಟ್ ಜೈಲರ್ ಈ ಸಿನಿಮಾಗೆ ಪರಭಾಷಾ ಪ್ರೇಕ್ಷಕರಿಂದನೂ ಕೂಡ ಒಳ್ಳೆ ರೆಸ್ಪಾನ್ಸ್ ಸಿಗಬಹುದು. ಬರ್ತ್ಡೇ ಪ್ರಯುಕ್ತ ಭೈರತಿ ರಣಗಲ್ ಜೊತೆಗೆ ಉತ್ತರಾಖಂಡದ ಮಾಲಿಕಾ ಪೋಸ್ಟರ್ ಅರ್ಜುನ್ ಜನ್ಯ ಡೈರೆಕ್ಟ್ ಮಾಡಿ ಶಿವಣ್ಣ ಅವರ ಜೊತೆಗೆ ರಾಜ್ ಬಿ ಶೆಟ್ಟಿ ಹಾಗೂ ಉಪೇಂದ್ರ ಆಕ್ಟ್ ಮಾಡಿರುವಂತಹ 45 ಸಿನಿಮಾದ ಶಿವಣ್ಣ ಅವರ ಫಸ್ಟ್ ಲುಕ್ ರಿವೀಲ್ ಮಾಡಲಾಗಿದೆ. ಫಸ್ಟ್ ಲುಕ್ ಮಾತ್ರ ಕ್ರೇಜಿ ಆಗಿದೆ. ಹಾಗೆ ಶ್ರೀನಿ ನಿರ್ದೇಶನದ ಗೋಸ್ಟ್ ನ ದಳವಾಯಿ ಕ್ಯಾರೆಕ್ಟರ್ ನ ಸ್ಪಿನ್ ಆಫ್ ಸಿನಿಮಾ ದಳವಾಯಿ ಕೂಡ ಬರ್ಡೇ ಅನೌನ್ಸ್ಮೆಂಟ್ ಮಾಡಿದೆ. ದಳವಾಯಿ ಅನ್ನೋ ಟೈಟಲ್ ನಲ್ಲೇ ಶ್ರೀನಿ ಶಿವಣ್ಣ ಅವರಿಗೆ ಆಕ್ಷನ್ ಕಿಟ್ ಹೇಳ್ತಾ ಇದ್ದಾರೆ. ಸಿನಿಮಾ 2025ಕ್ಕೆ ಬರಲಿದೆ. ಹಾಗೆ ಮತ್ತೊಂದು ಸಿನಿಮಾ ಶಿವಣ್ಣ ಅವರ 131 ನ ಫಸ್ಟ್ ಲುಕ್ ಕೂಡ ರಿಲೀಸ್ ಆಗಿದ್ದು ಇದನ್ನ ಕಾರ್ತಿಕ್ ಅದ್ವೈತ್ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಇವೆಲ್ಲದರ ಜೊತೆಗೆ ಬುಜ್ಜಿ ಬಾಬು ಡೈರೆಕ್ಷನ್ ನಲ್ಲಿ ತೆಲುಗು ಸಿನಿಮಾ ರಾಮ್ ಚರಣ್ ಅವರ RC16 ನಲ್ಲೂ ಕೂಡ ಶಿವಣ್ಣ ಒಂದು ಪವರ್ಫುಲ್ ರೋಲ್ ನ ಮಾಡ್ತಾ ಇದ್ದಾರೆ. ಇಂತಹ ಬಿಗ್ ಹಾಗೂ ಸ್ಪೆಷಲ್ ಅಪ್ಡೇಟ್ಸ್ ಗಳು ಶಿವಣ್ಣ ಅವರ ಹುಟ್ಟುಹಬ್ಬವನ್ನ ಮತ್ತಷ್ಟು ಸ್ಪೆಷಲ್ ಮಾಡಿದ್ದು ಅವರು ಹೀಗೆ ಸಿನಿಮಾಗಳನ್ನ ಮಾಡ್ತಾ ಹೋಗ್ಲಿ, ಕನ್ನಡ ಇಂಡಸ್ಟ್ರಿಗೆ ಅವರ ಕೊಡುಗೆ ಮುಂದುವರಿತಾನೆ ಇರಲಿ ಅಂತ ಆಶಿಸ್ತಾ ಒನ್ಸ್ ಅಗೈನ್ ಬಿಲೇಟೆಡ್ ಹ್ಯಾಪಿ ಬರ್ಡೇ ಟು ಅವರ್ ಹ್ಯಾಟ್ರಿಕ್ ಹೀರೋ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀನಿ. ಮತ್ತೆ ಸಿಗ್ತೀನಿ ಮುಂದಿನ ಒಳ್ಳೆ ಕಂಟೆಂಟ್ ವಿಡಿಯೋ ಜೊತೆಗೆ. ಕಂಟೆಂಟ್ ಬರ್ದಿರೋದು ವಿನೋದ್ ಎನ್ ಕುಮಾರ್ ಹಾಗೂ ಅದಕ್ಕೆ ಧ್ವನಿಯಾಗಿರೋದು ಮನು. ಸೈನಿಂಗ್ ಆಫ್.